ಮಹಾತ್ಮರ ಜೀವನ ಚರಿತ್ರೆಯ ಅಧ್ಯಯನದಿಂದ ಬದುಕಿಗೆ ಭರವಸೆ ಶ್ರೀಮತಿ ಎಚ್ ಲಕ್ಷ್ಮೀದೇವಮ್ಮ ಅನಿಸಿಕೆ. ಮಹಾತ್ಮರ ಜೀವನ ಚರಿತ್ರೆಯ ಅಧ್ಯಯನದಿಂದ ಬದುಕಿಗೆ ಭರವಸೆ ಸಿಗುತ್ತದೆ ಅಂತ ಚಳ್ಳಕೆರೆಯ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಎಚ್ ಲಕ್ಷ್ಮೀದೇವಮ್ಮ ತಿಳಿಸಿದರು. ತ್ಯಾಗರಾಜನಗರದ ಶ್ರೀಮತಿ ನಂಜಮ್ಮ ಕೆಂಚಮ್ಮ ಶಿಕ್ಷಕರ ಸವಿತಾ ನಿವಾಸದಲ್ಲಿ ಆಯೋಜಿಸಿದ್ದ ವಾರದ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಉಪನ್ಯಾಸ ನೀಡಿದರು. ಈ ಸತ್ಸಂಗದ ಪ್ರಯುಕ್ತ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮ ರಕ್ಷಾ ಸ್ತೋತ್ರ ಪಠಣ, ವಿಶೇಷ ಭಜನೆ ಮತ್ತು ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮವನ್ನು ಯತೀಶಂ ಸಿದ್ದಾಪುರ ಅವರು ನಡೆಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಶಾರದಾಶ್ರಮದ ಸದ್ಭಕ್ತರಾದ ನಂಜಮ್ಮ ಕೆಂಚಪ್ಪ, ಎಂ ಗೀತಾ ನಾಗರಾಜ್, ಟಿಎಂ ವಿಜಯಕಲಾ, ಗುರುಲಿಂಗಪ್ಪ, ಗೀತಾ ಸುಂದರೇಶ್, ಸೌಮ್ಯ ಪ್ರಸಾದ್, ಅನ್ವಿತಾ, ಲಕ್ಷ್ಮೀದೇವಮ್ಮ, ನಾಗರತ್ನಮ್ಮ ಹಾಗೂ ಶಾರದಮ್ಮ, ಶುಭ ಸೋಮಶೇಖರ್, ರಾಘವೇಂದ್ರ, ಅನ್ಸೂಯ, ಸರ್ವಮಂಗಳ, ಚಂದ್ರಕಲಾ, ಸುನೀತಾ, ಸರಸ್ವತಿ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದರು. ವರದಿ ಯತೀಶಂ ಸಿದ್ದಾಪುರ್, ಚಳ್ಳಕೆರೆ. ಕನ್ನಡಿಯ ಮುಂದೆ ನಾವು ಯಾಕೆ ಕಾಣ್ತೀವೋ ಒಂದು ಗ್ಲಾಸ್ ಮುಂದೆ ಆ ಥರ ನಾವು ನಡೆಯಬಹುದು ಅನ್ನೋ ಒಂದು ದೃಷ್ಟಿಯನ್ನು ಹೇಳಿದ್ದಾರೆ. ವ್ಯಕ್ತಿತ್ವದ ನಡುವೆ ಒಂದೇ ಅಕ್ಷರದ ವ್ಯತ್ಯಾಸವಿರುತ್ತದೆ. ವ್ಯಕ್ತಿ ಮತ್ತು ವ್ಯಕ್ತಿತ್ವ ಅದರಲ್ಲಿ ಒಂದು ಅಕ್ಷರ ವ್ಯತ್ಯಾಸವಿರುತ್ತದೆ. ವ್ಯಕ್ತಿ ಕಣ್ಮರೆಯಾಗಬಹುದು, ವ್ಯಕ್ತಿ ಸಾಮಾನ್ಯವಾಗಿ ಕಣ್ಮರೆ ಆಗ್ತಾನೆ. ವ್ಯಕ್ತಿತ್ವ ಮಾತ್ರ ಅವನ ವ್ಯಕ್ತಿತ್ವ ಮಾತ್ರ ಮುಂದಿನ ಪೀಳಿಗೆಗೆ ಜೀವಂತವಾಗಿರಬೇಕೆಂದು ಹೇಳಿದ್ದಾರೆ. ನಮ್ಮ ವ್ಯಕ್ತಿತ್ವ ಮುಂದಿನ ಪೀಳಿಗೆಗೆ ಜೀವಂತವಾಗಿರಬೇಕೆಂದು ಪ್ರಜ್ಞೆಯನ್ನು ಯುಗಕ್ಕೆ ತಕ್ಕಂಥ ಪ್ರಚೋದನೆ ಮಾಡಿರುವಂಥ ಮಹಾನುಭಾವರು ಇವರು. ಮನುಕುಲದ ಸನ್ನಡತೆಗೆ ತಮ್ಮ ಜೀವನದ ಮುಖೇನ ಬರೆದ ಸಂತ ಶ್ರೇಷ್ಠರು ಇವರು. ಜಗತ್ತಿಗೆ ಇವರ ಕೊಡುಗೆ ಅಪಾರ ಮತ್ತು ಅವಿಸ್ಮರಣೀಯ. ಅಪಾರವಾದಂಥ ಅವರ ಕೊಡುಗೆ ಹತಾಶೆಯಿಂದ ಕಷ್ಟ ಕಾರ್ಪಣ್ಯಗಳಿಂದ ಕೂಡಿದ ಜೀವನಕ್ಕೆ ಸದಾ ನೀರೆರೆಯಲು ನಿವೇದ್ಯದ ಜೀವನ ಸಂದೇಶವು ತಿಳಿಸುತ್ತದೆ. ಅಂದರೆ ಹತಾಶೆ ಅಂದರೆ ನಿರಾಸೆಯಿಂದ ನಮ್ಮ ಜೀವನ ನಿರಾಸೆ ಆದಾಗ ಅಥವಾ ಕಷ್ಟ ಕಾರ್ಪಣ್ಯಗಳಿಂದ ಸೇರಿದಾಗ ಈ ಜೀವನ ನೀರೆರೆಯದಂದರೆ ಅವರ ದಾರಿ, ಅವರ ಸಂದೇಶಗಳು ನಮಗೆ ಜೀವನ ಸಂದೇಶಗಳಾಗಿ ತಿಳಿಸುತ್ತವೆ. ಅಧರ್ಮ, ಕುನೀತಿ, ಕಾಮ, ಕ್ರೋಧ, ಮದ, ಮತ್ಸರ, ಸ್ವಾರ್ಥ, ಅನ್ಯಾಯ, ಅಹಂಕಾರ, ಶೌರ್ಯ ಇನ್ನೂ ಮುಂತಾದವುಗಳನ್ನು ಗುಣಗಳನ್ನು ಮತ್ತು ದುರ್ಗುಣಗಳನ್ನು ಏನನ್ನು ಬೇಕಾದರೂ ಸುಲಭವಾಗಿ ನಾಶ ಮಾಡಿಸಬಲ್ಲ ಬಲಿಷ್ಠ ಸಾಮರ್ಥ್ಯವನ್ನು ಹೊಂದಿವೆ ಈ ಚರಿತ್ರೆಗಳು. ಇಂತಹ ಗುಣಗಳನ್ನು ಹತೋಟಿಯಲ್ಲಿಡುವುದು ಅಥವಾ ಇವುಗಳಿಂದ ದೂರವಿರಿಸಿ ಬದುಕುವುದು ಸುಲಭದ ಮಾತಿನ. ನಿಜವಾಗ್ಲೂ ನಾವು ಪಡ್ಕೋಬೇಕಾದ್ರೆ ಬಹಳ ಕಷ್ಟ. ನಮ್ಮ ಜೀವನದಲ್ಲಿ ಅವನ್ನೆಷ್ಟು ದೂರ ಇಡೋಣ ಅಂತೂ ಸಹ ಹತ್ತಿರ ಬರ್ತಾನೆ ಇರ್ತಾರೆ. ಇವಾಗ ಸುಲಭದ ಮಾತೇನಲ್ಲ. ಇವುಗಳ ಹಟ್ಟಾಸ ಬಹಳವಾಗಿರುತ್ತದೆ. ಇವುಗಳ ಹಟ್ಟಾಸ ಬಹಳ ಇರುತ್ತೆ. ನಾವು ಎಷ್ಟು ನಿಭಾಯಿಸ್ಕೊಂಡ್ರೂ ಅದನ್ನು ಸಾಧ್ಯವಾಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಇವುಗಳ ಹಟ್ಟಾಸ ಬಹಳ ದೂರ ಮೆರಿತಾ ಇರ್ತವೆ ಇಂಥವೆಲ್ಲ ಬಹಳವಾಗಿದೆ. ಆದರೆ ಆಶ್ಚರ್ಯದ ವಿಷಯವೇನೆಂದರೆ ಮಹಾತ್ಮರು ಈ ಗುಣಗಳಿಂದ ತಮ್ಮ ಜೀವನದಲ್ಲಿ ಪ್ರವೇಶಿಸದಂತೆ ಮತ್ತು ಅವುಗಳನ್ನು ಸ್ಪರ್ಶ ಮಾಡದೆ ಸರಾಗವಾಗಿ ಜೀವಿಸಿದ್ದಾರೆ. ಅವರ ಜೀವನದಲ್ಲಿ ಇವುಗಳನ್ನು ಸ್ಪರ್ಶ ಮಾಡದಂತೆ, ಮುಟ್ಟದಂತೆ ಸಹ ಮತ್ತು ಅವುಗಳ ತಂಟೆಗೆ ಹೋಗದಂತೆ ಅವರು ಜೀವಿಸಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೆ ಕಾರಣವೆಂದರೆ ನೈತಿಕವಾಗಿ, ಆಧ್ಯಾತ್ಮಿಕವಾಗಿ ಜಗತ್ತಿನೆತ್ತರ ಹೆಮ್ಮರವಾಗಿ ಬೆಳೆದು ನಿಂತಿರುವ ಅವರ ಘನ ವ್ಯಕ್ತಿತ್ವ, ಅವರ ದೊಡ್ಡದಾದ ವ್ಯಕ್ತಿತ್ವ. ಶ್ರೀಮಾತೆ ಹೇಳ್ತಾರೆ, ಮಂತ್ರ ಎಂದರೆ ಭಗವಂತನ ನಾಮ. ಈ ಭಗವನ್ನಾಮವನ್ನ ಜಪ ಮಾಡುತ್ತಾ ಮಾಡುತ್ತಾ, ಮನನ ಮಾಡುತ್ತಾ ಮಾಡುತ್ತಾ ನಾವು ಭವಸಾಗರವನ್ನ ದಾಟಬಹುದು. ಮನನ ತ್ರಾಯತಿ ಇತಿ ಮಂತ್ರ. ಅಂದ್ರೆ ಮಂತ್ರದ ಅರ್ಥವನ್ನು ಶ್ರೀಮಾತೆ ವಿವರಿಸ್ತಾ ಇದ್ದಾರೆ. ಶ್ರೀಮಾತೆ ಹೇಳ್ತಾರೆ, ಮಂತ್ರ ಅಂದ್ರೆ ಭಗವಂತನ ನಾಮ. ಈ ಭಗವನ್ ನಾಮವನ್ನ ಜಪ ಮಾಡ್ತಾ ಹೋದ್ರೆ, ಮನನ ಮಾಡ್ತಾ ಹೋದ್ರೆ ನಾವು ಭವಸಾಗರವನ್ನು ದಾಟಬಹುದು. ಇದೇ ನಮ್ಮ ಭವಸಾಗರ. ಮನನ ತ್ರಾಯತೆ ಇತಿ ಮಂತ್ರ ಅಂದ್ರೆ ಮನನ ಮಾಡುವುದರ ಮೂಲಕ ಯಾವುದು ಸಂಸಾರ ಸಾಗರವನ್ನ ದಾಟಿಸಿ ಬಿಡುತ್ತದೆಯೋ ಅದೇ ಮಂತ್ರ ಅಂತ. ಯಾವುದನ್ನ ಮತ್ತೆ ಮತ್ತೆ ಜಪವನ್ನು ಮಾಡುವುದರಿಂದ ನಾವು ಈ ಭವಸಾಗರವನ್ನು ದಾಟಿಸ್ಲಿಕ್ಕೆ ಯಾವುದು ಸಹಾಯ ಮಾಡುತ್ತೆ ಅದೇ ಮಂತ್ರ ಅಂತ ಹೇಳ್ತಾ ಇದ್ದಾರೆ. ಮಂತ್ರ ದೀಕ್ಷೆ ಎಂದರೆ ಈ ಮಂತ್ರವನ್ನ ಗುರುವಿನಿಂದ ಪಡೆದು ಅದನ್ನ ನಿಯತವಾಗಿ ಜಪ ಮಾಡಿಕೊಂಡು ಬರುವಂತೆ ವ್ರತ ಧಾರಣೆ ಮಾಡುವುದು. ಮಂತ್ರ ದೀಕ್ಷೆ ಅಂತಂದ್ರೆ ನಾವು ಮಂತ್ರವನ್ನ ಗುರುವಿನಿಂದ ಪಡಿಬೇಕು. ಅದನ್ನ ನಿಯತವಾಗಿ ಅಂದ್ರೆ ಬೆಳಗ್ಗೆ ಸಂಜೆ ಜಪವನ್ನ ಮಾಡ್ಕೊಂಡು ಬರುವಂಥದ್ದು ಒಂದು ಅದು ವ್ರತ. ಆ ವ್ರತವನ್ನ ಧಾರಣೆ ಮಾಡುವಂಥದ್ದೇ ಮಂತ್ರ ದೀಕ್ಷೆ ಅಂತ ಹೇಳ್ತಾರೆ. ಶಿಷ್ಯನಾದವನು ಗುರುವಿನಿಂದ ಮಂತ್ರವನ್ನ ಪಡೆದು ಅದನ್ನ ಪ್ರತಿದಿನ ನಿಯಮದಿಂದ ಜಪ ಮಾಡುವುದಾಗಿ ದೀಕ್ಷಾಬದ್ಧನಾಗುತ್ತಾನೆ. ಯಾವಾಗ ಗುರು ತನ್ನ ಶಿಷ್ಯನಿಗೆ ಮಂತ್ರ ಉಪದೇಶ ಮಾಡ್ತಾನೋ ಅಲ್ಲಿಂದ ದೀಕ್ಷಾಬದ್ಧ ಆಗ್ತಾನೆ. ಅಂದ್ರೆ ಟೋಟಲ್ ಅವಾಗಿಂದ ಎಲ್ಲ ಜವಾಬ್ದಾರಿಯನ್ನು ಗುರು ತಗೊಂತಾನೆ.
ಅವನು ಏನೇ ಬರಲಿ, ಇವನು ಜಾಸ್ತಿ ಜಪ ಮಾಡಿದ್ರೆ ಪುಣ್ಯ ಗುರುಗೂ ಸ್ವಲ್ಪ ಹೋಗುತ್ತೆ, ಇವನು ಪಾಪ ಮಾಡಿದ್ರೆ ಆ ಪಾಪ ಎಲ್ಲ ಗುರುವಿಗೆ ಹೋಗುತ್ತೆ. ಹಾಗಾಗಿ ನಾವು ಜಪವನ್ನು ತಪ್ಪದೇ ಮಾಡಬೇಕು. ಆ ಮಂತ್ರವನ್ನು ಸಮರ್ಥನಾದ ಗುರುವಿನಿಂದ ಪಡಿಬೇಕು. ಸುಮ್ಮನೆ ಕೆಲವರು ಪಡಿತಿರ್ತಾರೆ, ಸುಮ್ಮನೆ ಯಾರು ಸಿಗ್ತಾರೆ ಗುರು ಯಾರು ಪಡಿತಿರ್ತಾರೆ. ಅದೇ ಸಮರ್ಥನಾದ ಗುರುವಿನಿಂದ ನಾವು ಮಂತ್ರವನ್ನು ಪಡೆಯಬೇಕು. ಮಂತ್ರವನ್ನು ಉಪದೇಶಿಸಿದವನನ್ನ ದೀಕ್ಷಾಗುರು ಎಂದು ಕರೆಯುತ್ತಾರೆ. ಮಂತ್ರವನ್ನು ಉಪದೇಶ ಮಾಡುವಂತನ್ನ ದೀಕ್ಷಾಗುರು ಅಂತ ಕರಿತೀವಿ. ಈ ರಾಮಕೃಷ್ಣ ಮಠದಲ್ಲಿ ಅಧ್ಯಕ್ಷರು ಕೊಡ್ತಾರೆ ಮತ್ತು ಉಪಾಧ್ಯಕ್ಷರು ಕೊಡ್ತಾರೆ. ಮುಂಚೆ ನಮಗೆಲ್ಲ ಕೊಟ್ಟರು ಉಪಾಧ್ಯಕ್ಷರಿದ್ದರು, ಯಾರು ಸ್ವಾಮಿ ಗೋದ್ಮಾಜಿ. ಈಗ ಅವರು ಅಧ್ಯಕ್ಷರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಸ್ವಾಮಿ ಮುಕ್ತಿನಾರಾಯಣಜಿ ಕೊಡ್ತಾರಂತೆ, ಮೈಸೂರು ರಾಮಕೃಷ್ಣ ಅಧ್ಯಕ್ಷ. ಈಗ ಅವ್ರಿಗೆ ಈಗ ಕೊಡ್ತಾ ಇದ್ದಾರೆ. ಅವ್ರಿಗೆ 98 ಇಯರ್ಸ್, 98 ವರ್ಷ ಗುರುಗಳು. ಅವ್ರು ನೋಡ್ಬೇಕು ಎಷ್ಟು ಉತ್ಸಾಹ ಸ್ವಾಮೀಜಿ ಹತ್ರ. ಇವು ನೆಕ್ಸ್ಟ್ 6-7ಕ್ಕೆ ಬೆಳಗಾಂ ಬರ್ತಾರೆ ಸ್ವಾಮೀಜಿಯವರು. ಸ್ವಾಮಿ ಗೋದ್ಮಾಜಿಯವರು ದೀಕ್ಷೆನ ಕೊಡ್ತಾರೆ. ಯಾರು ಮಂತ್ರವನ್ನು ಉಪದೇಶ ಮಾಡ್ತಾರೋ ಶಿಷ್ಯನಿಗೆ ಅವನು ದೀಕ್ಷಾ ಗುರು ಅಂತ ಅವನನ್ನ ಕರೀತಾರೆ. ಈ ದೀಕ್ಷಾ ಗುರುವಿನಿಂದ ಪಡೆದಂತ ಮಂತ್ರವನ್ನ ಶಿಷ್ಯನಾದಂಥವನು ನಿರಂತರವಾಗಿ ಜಪಿಸ್ತಾ ಹೋಗ್ಬೇಕು. ಮಂತ್ರ ಸಿದ್ಧಿಯಾಗುವವರೆಗೆ ಎಂದರೆ ಆ ಮಂತ್ರ ಯಾವ ದೇವರ ಹೆಸರನ್ನ ಒಳಗೊಂಡಿದೆಯೋ ಆ ದೇವರ ಸಾಕ್ಷಾತ್ಕಾರವಾಗುವವರೆಗೆ ಜಪಿಸುತ್ತಾ ಬರಬೇಕು. ಆ ಮಂತ್ರಕ್ಕೆ ಎಷ್ಟು ಶಕ್ತಿ ಇರುತ್ತೆ ಅಂದ್ರೆ ಅದನ್ನ ಜಪಿಸುವ ಸಾಧಕನನ್ನ ಅದು ದೇವರೆಡೆಗೆ ಕರೆದೊಯ್ತದಂತೆ. ಆದರೆ ಆ ಮಂತ್ರ ಹೀಗೆ ಸಾಧಕನನ್ನ ಕರೆದೊಯ್ಯಬೇಕಾದರೆ ಅವನಿಗೆ ಅದರಲ್ಲಿ ಅಪರಿಮಿತವಾದ ಶ್ರದ್ಧೆ ಇರಬೇಕು. ಇಂತಹ ಸಮರ್ಥ ಸಾಧಕರು ತುಂಬಾ ವಿರಳ. ಅದಕ್ಕೆ ಕಬೀರ್ದಾಸ್ ಹೇಳ್ತಾರೆ, ಕೈಯಲ್ಲಿ ಜಪ ಮಾಡ್ತಿರ್ತಿರುತ್ತೆ, ಮನಸ್ಸು ಬೀದಿ ತಿರುಗಕ್ಕೆ ಹೋಗಿರುತ್ತೆ. ತುಂಬಾ ಜನ ತಿರುಗಿಸ್ತಾ ಇರ್ತಾರೆ ಜಪ ಮಾಡಿ, ಮನಸ್ಸು ಎಲ್ಲೆಲ್ಲೋ ಹೋಗಿರುತ್ತೆ. ಅದಕ್ಕೆ ಕಬೀರ್ದಾಸ್ ಹೇಳ್ತಾರೆ, ಕೈಯಲ್ಲಿ ಜಪ ಮಾಡಿ ತಿರುಗ್ತಾ ಇರುತ್ತೆ, ಮನಸ್ಸು ಬೀದಿ ತಿರುಗಕ್ಕೆ ಹೋಗಿರುತ್ತೆ ಅಂತ. ಅದಕ್ಕೆ ನಾವು ಜಪವನ್ನ ಶ್ರದ್ಧೆಯಿಂದ ಮಾಡಿದ್ರೆ ಖಂಡಿತವಾಗೂ ಫಲ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ಮಂತ್ರ ಹೀಗೆ ಸಾಧಕನನ್ನ ಕರೆದೊಯ್ಯಬೇಕಾದ್ರೆ ಅವನಿಗೆ ಅದರಲ್ಲಿ ಅಪರಿಮಿತ ಶ್ರದ್ಧೆ ಇರಬೇಕು. ಇಂತಹ ಸಮರ್ಥ ಸಾಧಕರು ತುಂಬಾ ವಿರಳ, ಅಪರೂಪ ಸಿಗೋದು. ಎಲ್ಲೋ ಅಲ್ಲೊಬ್ಬ ಇಲ್ಲೊಬ್ಬ ಸಿಗ್ತಾರೆ. ಎಲ್ಲರಲ್ಲೂ ಈ ಬಗ್ಗೆ ದೃಢವಾದ ಶ್ರದ್ಧೆ ಉತ್ಸಾಹ ಇರಬೇಕೆಂದು ನಿರೀಕ್ಷಿಸುವಂತಿಲ್ಲ. ಆದ್ದರಿಂದ ಇವರಿಗೆ ಕೇವಲ ಮಂತ್ರ ದೀಕ್ಷೆಯೊಂದೇ ಸಾಕಾಗುವುದಿಲ್ಲ, ಇನ್ನಷ್ಟು ಬೋಧನೆ ಬೇಕಾಗುತ್ತದೆ. ಏಕೆಂದರೆ ಇವರಿಗೆ ಹೆಜ್ಜೆ ಹೆಜ್ಜೆಗೂ ಸಂಶಯಗಳು ಹುಟ್ಟಿಕೊಳ್ಳುತ್ತವೆ. So